ಕೋಲಾರದಿಂದ ಬೆಂಗಳೂರಿಗೆ ನೇರವಾಗಿ ರೈಲು ಕೊಡಬೇಕು ಅನ್ನೋಂಥದ್ದು ಒಂದು 20 ವರ್ಷದ ಬೇಡಿಕೆ. ಜಾಗ ಕೊಡ್ತಾ ಇಲ್ಲ ಅಂತ MP ಮಾತಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಸಚಿವರು ಕೂಡ ಕೇಂದ್ರ ಸರ್ಕಾರ ಇದ್ದಾರೆ. ಸೊ ಆಮೇಲೆ ನಿಮಗೆ ಕೋಲಾರು ಇಷ್ಟನೇ, ಮುಳಬಾಗಿಲು ಇಷ್ಟನೇ. ಸೊ ಎರಡರ ಮೇಲೆ ಕೂಡ ಮುಳಬಾಗಿಲಿಂದ ಬೆಂಗಳೂರಿಗೂ ನೇರವಾಗಿ ರೈಲ್ವೆ ಸಂಪರ್ಕ ಅದು ಕಡಪ ಮಾರ್ಗದಲ್ಲಿ ಬರೋದ್ರಿಂದ ಸರ್ವೆ ಕೂಡ ಆಗಿರೋದ್ರಿಂದ ಆ ಜಾಗ ಕೊಡ್ಸಕ್ಕೆ ಯಾಕೆ ನೀವು ಇಲ್ಲ ಸರ್, ಖಂಡಿತವಾಗ್ಲೂ ನೀವು ಹೇಳಿದ್ ನಿಜ. ನಮ್ಮ MP ಮಲ್ಲೇಶ್ ಅಣ್ಣ ಅವರು ನನ್ನನ್ನ ಒಂದು ಸಲ ಇಲ್ಲ ಅಂದ್ರೆ 10 ಸಲ ನಾನು ಕೇಳಿದ್ದೆ. ನೀವು ಹೇಳಿದ ಮಾತನ್ನ ನಾನು ಒಪ್ಕೊಳ್ತೀನಿ. ಮಲ್ಲೇಶ್ ಅಣ್ಣ ಅವರು ಹೇಳಿದ್ದಾರೆ. ನಾವು ಮುಖ್ಯಮಂತ್ರಿಗಳ ಹತ್ರ, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರು ಅನಿಲನ್ ಅವರು, ನಮ್ಮ ನಜೀರಣ್ಣ ಅವರು ಮಾತಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ದು ಒಂದೇ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಹೆಂಗೆ ಕೊಡ್ತಾರೆ ಅಂತ ಹೇಳಿದ್ರೆ ಲ್ಯಾಂಡು ನಾವೇ ಕೊಡ್ಬೇಕು, ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ ಇಬ್ರು 50-50 ಹಾಕೋಬೇಕು. ಪ್ರಾಜೆಕ್ಟ್ ಲ್ಯಾಂಡ್ ಕೊಟ್ಟು 50-50 ಹಾಕೋಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರಂದ್ರೆ, ಆಯ್ತಪ್ಪ ನೀವು ಹೇಳ್ತಾ ಇದ್ದೀರಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ, ಪ್ರಾಜೆಕ್ಟ್ ಕಾಸ್ಟ್ ಟೋಟಲ್ ಅವರೇ ಮಾಡ್ಕೊಳ್ಳಿ ಸೆಂಟ್ರಲ್ ಗೌರ್ಮೆಂಟ್, ಲ್ಯಾಂಡ್ ಕೊಡೋ ಜವಾಬ್ದಾರಿ ನಾವು ಕೊಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಆಯ್ತನ ಅದನ್ನ ನಾವು ಮಾತಾಡಿದ್ರೆ ಮಾತಲ್ಲಿ ಆಗೋದಿಲ್ಲ. ಅವ್ರು ಏನ್ ಮಾಡ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಇಂದ ರೈಲ್ವೆ ಇಲಾಖೆಯಿಂದ ನಮಗೆ ಈ ಮಾರ್ಗ ಮೊದಲು ಸರ್ವೆ ಮಾಡಿದ್ವಿ, ಎಲ್ಲಿಂದ ವೈಟ್ ಫೀಲ್ಡ್ ಇಂದ ಹಿಡ್ಕೊಂಡು ಕೋಲಾರ ಮಾರ್ಗವಾಗಿ ಮುಳಬಾಗಿಲು ಮಾರ್ಗವಾಗಿ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಕಡಪವರೆಗೂ ಹೋಗುವಂತದನ್ನ ನಾವು ಮಾಡಿದೀವಿ. ಮೊದಲು ನಾವು ಸರ್ವೆ ಮಾಡಿದೀವಿ, ಬೌಂಡ್ರಿ ಫಿಕ್ಸ್ ಮಾಡಿದೀವಿ. ನೀವು ಲ್ಯಾಂಡ್ ಕೊಡದೇ ಇರೋದ್ರಿಂದ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಕ್ ಆಗೋದಿಲ್ಲ. ಲ್ಯಾಂಡ್ ನೀವು ಕೊಟ್ರೆ ಪ್ರಾಜೆಕ್ಟ್ ಸಂಪೂರ್ಣ ಜವಾಬ್ದಾರಿಯನ್ನ ನಾವು ತಗೊಂಡು ಮಾಡ್ಕೊಳ್ತೀವಿ ಅಂತ ಆ ರೈಲ್ವೆ ಡಿಪಾರ್ಟ್ಮೆಂಟ್ ಏನು ಇಲಾಖೆ ಮಂತ್ರಿಗಳಿದ್ದಾರೆ, ಮಂತ್ರಿಗಳ ಮುಖಾಂತರವಾಗಿ ಒಂದು ಲೆಟರ್ ತಗೊಂಡು ಬಂದ್ರೆ ನೀವು ಲ್ಯಾಂಡ್ ಕೊಡುವಂತ ಜವಾಬ್ದಾರಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿನ್ನ ಲೆಟರ್ ಕೊಟ್ಟಿಲ್ಲ, ನಾವಿನ್ನ ಅದನ್ನ ಪ್ರೋಸೆಸ್ ಮಾಡಿಲ್ಲ. ಇಷ್ಟೇ. ಲೆಟರ್ ಕೊಟ್ಟರೆ ಇವತ್ತು ಪ್ರೋಸೆಸ್ ಮಾಡ್ತೀವಿ. ಅವ್ರಿಗೆ ರೈಲ್ವೆ ಇಲಾಖೆಯಿಂದ ಕೊಡಬೇಕು. ಇಲ್ಲ ನಮ್ಮ ಸಂಸದರು ಹೇಳಿದ್ದಾರೆ, ನೀವು ಬನ್ನಿ ಎಲ್ಲ ಹೋಗೋಣ, ಸೋಮಣ್ಣವ್ರ ಹತ್ರ ಹೋಗೋಣ, ಮಾಡೋಣ ಅಂತ ಹೇಳಿದ್ದಾರೆ. ಮೊನ್ನೆನು ಮೀಟಿಂಗ್ ಅಲ್ಲಿ ಇಲ್ಲಿ ಕಾಲೇಜ್ ಫಂಕ್ಷನ್ ರಂಗಮಂದಿರದಲ್ಲಿ ಕುತ್ಕೊಂಡಾಗೂ ಅವ್ರಿಗೆ ಹೇಳಿದೆ ನಾನು, ಅಣ್ಣ ನೀವು ಯಾವತ್ತು ಕರೆದ್ರೆ ಅವತ್ತು ನಾವು ಡೆಲ್ಲಿಗೆ ಬರ್ತೀವಿ, ಇಲ್ಲ ಬೆಂಗಳೂರಲ್ಲಿ ಅವ್ರ ಮನೆಗೆ ಕರೆದ್ರು ಬರ್ತೀವಿ, ಇಲ್ಲ ಡೆಲ್ಲಿಗೆ ಕರೆದ್ರು ಬರ್ತೀವಿ, ನೀವು ಮುಖ್ಯಮಂತ್ರಿಗಳ ಹತ್ರ ಬನ್ನಿ, ಇಲ್ಲಿನೂ ಮಾತಾಡೋಣ. ಮುಖ್ಯಮಂತ್ರಿಗಳು ಇದೇ ಹೇಳ್ತಾರೆ, ನೀವು ಪ್ರಾಜೆಕ್ಟ್ ಕಾಸ್ಟ್ ಮಾಡ್ತೀವಿ, ಲ್ಯಾಂಡ್ ಕೊಡಿ, ನೀವು ನನಗೆ ಲೆಟರ್ ಕೊಡಿ, ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಆ ಲೆಟರ್ ಕೊಟ್ಟರೆ ನಾವು ಅವರು ಲೀಗಲ್ ಆಗಿ ಡಿಪಾರ್ಟ್ಮೆಂಟ್ ಇಂದ ಬರಬೇಕು. ಡಿಪಾರ್ಟ್ಮೆಂಟ್ ಇಂದ ಬಂದ ಅದನ್ನ ಲ್ಯಾಂಡ್ ಕೊಡೋದಕ್ಕೆ ಸರ್ಕಾರ ನಾವು ಸಿದ್ಧವಾಗಿದ್ದೀವಿ. ಕರೆಕ್ಟ್ ಸರ್, ಇದು ಮಾಡ್ಬೇಕು ಸರ್, ನೆಸಿಟಿ ಇರುವಂತದ್ದು ಇದು ಮಾಡ್ಬೇಕು. ಇದು ಯಾರಿಗೂ ಆಗುತ್ತೆ ಯಾರಿಗಾಗಲ್ಲ ಅನ್ನೋದಕ್ಕಿಂತ ಶನಿವಾರ ಶುರು ಆದ್ರೆ ಬೆಂಗಳೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ತಕ್ಕೆ ಆಗಲ್ಲ. ಶನಿವಾರದಿಂದ ಸೋಮವಾರ ಮಧ್ಯಾಹ್ನದವರೆಗೂ ಹೌದೌದು ಸರ್, ಬರೀ ಬಸ್ಸೇ ಅಲ್ಲ, ಕಾರ್ಗಳಲ್ಲಿ ಹೋಗೋರು ಕಾರಿಂದ ಕಾರ್ ಹೋಗ್ಬೇಕಷ್ಟೇ, ಓವರ್ಟೇಕ್ ಮಾಡಂಗಿಲ್ಲ. ಗಂಟೆ 2012, 13, 2012ರಲ್ಲಿ ಚಿಕ್ಕ ರೋಡ್ ಇತ್ತು, ಆವಾಗ್ಲೂ ಕೆಲಸ ನಡೀತಾ ಇತ್ತು. ಆವಾಗ ಆಗ್ಬೋದು 2013, 14, 15ರಲ್ಲಿ ನಮ್ಮ ಮನೆ ಬಿಟ್ರೆ ಕರೆಕ್ಟಾಗಿ ನಾನು ಹೈಯೆಸ್ಟ್ ಸ್ಪೀಡ್ ಆಗಿ ಬಂದು ಅಂದ್ರೆ ಕರೆಕ್ಟಾಗಿ ರೀಚ್ ಮುಳಬಾಗ್ಲಾಗಿರೋದು ನಾನು 78 ಕಿಲೋಮೀಟರ್ ನಮ್ಮ ಮನೆಯಿಂದ ಮುಳಬಾಗ್ಲು ಟೌನ್ಗೆ 88 ಕಿಲೋಮೀಟರ್ ಬರುತ್ತೆ. ಕರೆಕ್ಟಾಗಿ 42 ಮಿನಿಟ್ಸ್ ಇಂದ 47 ಮಿನಿಟ್ಸ್ ಒಳಗಡೆ ರೀಚ್ ಆಗ್ತಾ ಇದೆ. ಎಲ್ಲಿಗೆ? ಮುಳಬಾಗಿಲಿಗೆ. ಇವತ್ತು ನಮ್ಮ ಮನೆಯಿಂದ ತಂಬಚೆಟ್ಟಪಲ್ಲಿ ಸಿಗ್ನಲ್ ಬರ್ಬೇಕಂದ್ರೆ ಅರ್ಧ ಗಂಟೆ ಆಗುತ್ತೆ. ತಂಬಚೆಟ್ಟಪಲ್ಲಿ ಸಿಗ್ನಲ್ ಇಂದ ಬಂದ್ಬಿಟ್ಟು ಕೋಲಾರಕ್ಕೆ ಬರ್ಬೇಕಂದ್ರೆ 1.5 ಅವರ್ ಬೇಕು ಟೈಮ್. ಶನಿವಾರ ಭಾನುವಾರ ಅಂತೂ ಬಿಡಿ, ಕೋಲಾರಿಂದ 2.5 ಅವರ್ ಬೇಕು, ಮನೆ 2.5 ಅವರ್ ಬೇಕು. 60 ಕಿಲೋಮೀಟರ್ 2.5 ಅವರ್ ಬೇಕು ಹೋಗೋದಕ್ಕೆ. ಈ ಪರಿಸ್ಥಿತಿ ಇರ್ಬೇಕಂದ್ರೆ ಇವತ್ತು ನಮ್ಮ ನರಸಾಪುರವರೆಗೂ ಮೆಟ್ರೋ ರೈಲು ನಮ್ಗೆ ಅವಶ್ಯಕತೆ ಇದೆ, ಮೆಟ್ರೋ ರೈಲು ಅವಶ್ಯಕತೆ ಇದೆ. ಆಮೇಲೆ ಇದು ಇವತ್ತು ನೀವೇನ್ ಹೇಳಿದ್ರಿ, ನಮ್ಮ ವೈಟ್ ಫೀಲ್ಡ್ ಟು ಕೋಲಾರ ವಾಯ ಮುಳಬಾಗ್ಲು ಕಡಪ ಹೋಗುತ್ತೆ ರೈಲು, ಅದೂ ನಮ್ಗೆ 100% ನೆಸಿಟಿ ಇದೆ. ಅಷ್ಟೇ, ಮುಳಬಾಗ್ಲಿಂದ ಇಲ್ಲೂ ಅದು ಕಂಟಿನ್ಯೂ ಮಾಡ್ಕೊಂಡು ಅವ್ರು ಹೋದ್ರೆ ಹೋಗ್ಲಿ, ಏನು ಇಲ್ಲ ಅಂದ್ರೆ ನಾವು ಬೇಡ, ಅದು ಹೋದ್ರೆ ಹೋಗ್ಲಿ. ಇದನ್ನಾದ್ರೂ ನಾವು ಮಾಡಬೇಕು. ಖಂಡಿತವಾಗ್ಲೂ ಇದು ಮಾಡಿದ್ರೆ ಒಳ್ಳೆ ಇದು. ನಾವು MP ಅವರು ನಾವು ಇದನ್ನ ಕಾನ್ವರ್ಸೇಷನ್ ಅಲ್ಲಿ ಇದೀವಿ, ಮಾತಾಡ್ತಾನೆ ಇದೀವಿ, ಇದು ಡಿಸ್ಕಷನ್ ಅಲ್ಲಿ ಇದೀವಿ ಸರ್, ಪ್ರೊಸೆಸ್ ಅಲ್ಲಿ ಇದೀವಿ ನಾವು. MP ಅವರು ಇದಕ್ಕೆ ಪೂರ್ಣವಾದಂತ ಸಹಕಾರ ಇದೆ.